ಹೆಲೋ ಫ್ಯೂಚರ್ ಇಂಜಿನಿಯರ್ಸ್ ಆ್ಯಂಡ್ ಡಾಕ್ಟರ್ಸ್. ಈ ವಿಡಿಯೋದಲ್ಲಿ ಚಾಯ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿದು ಚಾಯ್ಸಸ್ಸು? ಈ ಚಾಯ್ಸ್ 1 2 3 4 4 ಚಾಯ್ಸ್ ಇರುತ್ತೆ. ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು? ಇದು ಇಷ್ಟು ದಿನ ಬರೀ ಕಟ್ ಆಫ್ ಅಂತೆಲ್ಲ ತಲೆ ಕೆಡ್ಸ್ಕೊತಿದ್ವಿ. ಸೊ ಮುಂದೆ ಇದರ ಬಗ್ಗೆನೂ ಸ್ವಲ್ಪ ಡೀಟೇಲಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಏಕೆಂದರೆ ಈ ಇನ್ಫಾರ್ಮೇಷನ್ ಬೇಕೇ ಬೇಕು ನಿಮಗೆ. ಇದರ ಬಗ್ಗೆ ನೀಟಾಗಿ ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳಿಲ್ಲ ಅಂದರೆ ಕೌನ್ಸೆಲಿಂಗಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ತಿಳಿದಿರೋ ಹಾಗೆ ಇಂಜಿನಿಯರಿಂಗಲ್ಲಿ 3 ರೌಂಡ್ ಇರುತ್ತೆ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಅದು ಯೂಶಲಿ ರೌಂಡ್ 3 ಅಂತೀವಿ, ಬಟ್ ಸುಪ್ರೀಂ ಕೋರ್ಟ್ ಪ್ರಕಾರ ಅದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಸುಪ್ರೀಂ ಕೋರ್ಟ್ ಹೇಳುತ್ತೆ ಕೌನ್ಸಿಲಿಂಗು ಪ್ರೊಫೆಷನಲ್ ಕೋರ್ಸಸ್ಗೆ 2 ರೌಂಡಲ್ಲೇ ಮಾಡಿ ಮುಗಿಸಿ ಅಂತ. ಹಾಗಾಗಿ 2 ರೌಂಡು 1 2. ಸೊ 3ನೇ ರೌಂಡ್ ಅಂದರೆ ಸುಪ್ರೀಂ ಕೋರ್ಟ್ ಬೈಯುತ್ತೆ ಅಂದ್ಬಿಟ್ಟು ಅದನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತೀವಿ. ಈ ಎಲ್ಲ ರೌಂಡ್ಗಿಂತ ಮೊದಲು ಒಂದು ಮಾಕ್ ಅಲಾಟ್ಮೆಂಟ್ ಅಂತ ನಡೆಯುತ್ತೆ. ಇದು ಅಣಕು ಹಂಚಿಕೆ. ಇದು ನಿಜವಾದ ಹಂಚಿಕೆ ಅಲ್ಲ. ಸೊ ಇಲ್ಲಿ ಸೀಟು ಸಿಕ್ಕಿದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿ ಸಿಗಬಹುದು ಅನ್ನೋ ಇಂಡಿಕೇಷನ್ ಕೊಡೋದಕ್ಕೆ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಏಕೆಂದರೆ ಎಲ್ಲರೂ ಫಸ್ಟ್ ಟೈಮು, ಕೆಲವರು 90-95% ಫಸ್ಟ್ ಟೈಮು ಈ ಕೌನ್ಸೆಲಿಂಗಲ್ಲಿ ಭಾಗವಹಿಸ್ತಾ ಇರ್ತೀರ. ಹಾಗಾಗಿ ಅವ್ರಿಗೆ ಸ್ವಲ್ಪ ಟರ್ಮ್ಸ್ ಎಲ್ಲ ಗೊತ್ತಿರೋದಿಲ್ಲ. ಕೆಲವರಾದರೆ ಫಸ್ಟ್ ಮಗಂದು ಇಲ್ಲ ಮಗಳದ್ದು ನೋಡಿರ್ತಾರೆ. ಈಗ 2ನೇ ಮಗಳದ್ದಾದರೆ ಸ್ವಲ್ಪ ನೀಟಾಗಿ ಗೊತ್ತಿರುತ್ತೆ. ಈ ಚಾಯ್ಸ್ 1 2 3 4 ಅಂದರೆ ನೀಟಾಗಿ ಗೊತ್ತಿರುತ್ತೆ ಅವ್ರಿಗೆ. ಬಿಕಾಸ್ ದೇ ಹ್ಯಾವ್ ಎಕ್ಸರ್ಸೈಸ್ ದೇರ್ ಚಾಯ್ಸಸ್ ಲಾಸ್ಟ್ ಇಯರ್ ಆರ್ ಬಿಫೋರ್ ಲಾಸ್ಟ್ ಇಯರ್. ಸೊ ಈ ವರ್ಷ ಫಸ್ಟ್ ಟೈಮ್ ಯಾರಾದ್ರೂ ಆಪ್ಷನ್ ಎಂಟ್ರಿ ಮಾಡಿ ಈ ಥರ ಮಾಡಬೇಕು ಅಂದಾಗ ಏನಿದು ಚಾಯ್ಸ್ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತು, ಆಪ್ಷನ್ ಅಂದರೆ ಗೊತ್ತು ನಿಮಗೆ. ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅನ್ನೋದು ಸದ್ಯಕ್ಕೆ ಒಂದು ರಫ್ ಐಡಿಯಾ ಅಂತೂ ಆಲ್ಮೋಸ್ಟ್ ಇದೆ. ಅದಾದಮೇಲೆ ಪ್ರಯಾರಿಟಿ ಅಂದರೆ ಏನು, ಪ್ರಯಾರಿಟಿ ಆರ್ಡರ್ ಅಂದರೆ ಏನು, ಹೇಗೆ ರೆಡಿ ಮಾಡ್ಕೋಬೇಕು ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನೋದು ಗೊತ್ತಾಗಿದೆ. ಸೊ ಇದೆಲ್ಲ ಮಾಡ್ಕೋತೀರಾ. ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಂದರೆ ನಾನು ಆಗಲೇ ಹೇಳಿದಾಗೆ ಅಣಕು ಹಂಚಿಕೆ. ನಿಮಗೊಂದು ಐಡಿಯಾ ಬರಲಿ ಅಂತ ಅಷ್ಟೇ. ಅಲ್ಲಿ ಸಿಕ್ಕಿದ ಸೀಟು ನಿಮ್ಗೆ ಫಸ್ಟ್ ರೌಂಡಲ್ಲಿ ಸಿಗಲೇಬೇಕು ಅಂತ ಏನೂ ಇಲ್ಲ. ಸರಿ, ಫಸ್ಟ್ ರೌಂಡು ರಿಸಲ್ಟ್ಸ್ ಬರುತ್ತೆ. ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಸೊ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಎಲ್ಲಿ ಒಂದು ಪಿ ಕೋರ್ಸ್ ಸಿಕ್ಕಿರುತ್ತೆ ನಿಮಗೆ. ಇದು ನಿಮ್ಮದು 1 2 3 4 5th ಚಾಯ್ಸ್ ಫಿಫ್ತ್ ಆಪ್ಷನ್ ಅಂದ್ಕೊಳ್ಳಿ. ಫಿಫ್ತ್ ಆಪ್ಷನ್ ಎಂಟ್ರಿಯಲ್ಲಿದೆ. ಇನ್ನು 1 2 3 4 ನಿಮಗೆ ಸಿಗಲಿಲ್ಲ, ಫಿಫ್ತ್ ಒಂದು ಸಿಕ್ಕಿದೆ. ಸೊ ಈಗ ಏನು ಮಾಡಬೇಕು ನೀವು ಅನ್ನೋದನ್ನು ಚಾಯ್ಸ್ ಮೂಲಕ ಹೇಳಬೇಕಾಗತ್ತೆ KEAಗೆ. ಈಗ ವಿಡಿಯೋ ನೋಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಸರಿ ರಿಪೀಟ್ ಆಗುತ್ತೆ ಚಾಯ್ಸ್ 1 2 3 4 ಅಂತ. ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ವಿಡಿಯೋ ನೋಡಿ. ಇಲ್ಲಾಂದರೆ ಡಾಕ್ಯುಮೆಂಟು KEA ವೆಬ್ಸೈಟಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆ್ಯಸ್ ಪರ್ ದ ಸೀಟ್ ಮ್ಯಾಟ್ರಿಕ್ಸ್, ಇದು ಗೊತ್ತಿದೆ ನಿಮಗೆ. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ KEಯಿಂದ ರಿಲೀಸ್ ಮಾಡಿದ್ದಾರೆ. ಇನ್ನೊಂದು ಸರಿ ಸೀಟ್ ಮ್ಯಾಟ್ರಿಕ್ ಮೊದಲು ರಿಲೀಸ್ ಮಾಡಿದ್ದು ಡ್ರಾಫ್ಟು. ಇನ್ನೊಂದು ಸರಿ ಸೀಟ್ ಮ್ಯಾಟ್ರಿಕ್ಸ್ ವಿತ್ ಫೀಸು ಸಹ ಡಿಸ್ಪ್ಲೇ ಮಾಡ್ತಾರೆ. ಆ್ಯಸ್ ಪರ್ ದ ಸೀಟ್ ಮ್ಯಾಟ್ರಿಕ್ಸ್ ವಿಚ್ ವಿಲ್ ಬಿ ಇಶ್ಯೂಡ್ ಬೈ ದ ಗೌರ್ನಮೆಂಟ್, ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಮೇಡ್ ಬೈ ದ ಫಾಲೋಯಿಂಗ್ ರೋಸ್ಟರ್ ಸಿಸ್ಟಮ್. ಯಾಕೆಂದರೆ ಕೆಲವು ಕಾಲೇಜಲ್ಲಿ ಕೆಲವು ಕ್ಯಾಟಗರಿ ರಿಸರ್ವೇಷನ್ ಇರುತ್ತೆ. ಅದರ ನೆಕ್ಸ್ಟ್ ಇಯರು ಆ ರಿಸರ್ವೇಷನ್ ಇರಲ್ಲ, ಇನ್ನೊಂದು ಬಂದಿರುತ್ತೆ. ಸೊ ರೋಸ್ಟರ್ ಸಿಸ್ಟಮ್ ಬೇಸ್ಡ್ ಆನ್ ದ ಮೆರಿಟ್ ಆರ್ ರ್ಯಾಂಕ್ ಆಫ್ ದ ಕ್ಯಾಂಡಿಡೇಟ್. ನಿಮ್ಮ ರ್ಯಾಂಕ್ ಪ್ರಕಾರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆ್ಯಂಡ್ ಬೇಸ್ಡ್ ಆನ್ ಪ್ರಯಾರಿಟಿ ಆಪ್ಷನ್ ಸೆಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್. ನೀವೇನು ಪ್ರಯಾರಿಟಿ ಆಪ್ಷನ್ಸ್ ಕೊಟ್ಟಿದ್ದೀರಾ, ಒಬ್ಬರಿಗೆ RV ಇಷ್ಟ ಆಗುತ್ತೆ, ಒಬ್ಬರಿಗೆ SJC ಮೈಸೂರು ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ KLE ಹುಬ್ಳಿ ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಗೋಗ್ಟೆ ಇಷ್ಟ ಆಗುತ್ತೆ ಬೆಳಗಾಮಲ್ಲಿ, ಇನ್ನೊಬ್ಬರಿಗೆ ಇನ್ಯಾವುದೋ ಒಂದು ಕಾಲೇಜ್ ಇಷ್ಟ ಆಗುತ್ತೆ. ಸೊ ದಟ್ ಈಸ್ ಯುವರ್ ಪ್ರಯಾರಿಟಿ ಆರ್ಡರ್. ಸೊ ನಿಮ್ಮ ಪ್ರಯಾರಿಟಿ ಆರ್ಡರ್ ಮತ್ತು ನಿಮ್ಮ ರ್ಯಾಂಕ್ ನೋಡಿಕೊಂಡು KEಯವರು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಆಫ್ಟರ್ ವೆರಿಫೈಯಿಂಗ್ ದ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಅಸ್ಯೂಮ್ ದಟ್, ಈಗ ಅಸ್ಯೂಮ್ ಮಾಡ್ಕೊಳ್ಳಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗಿದೆ, ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಟೇಕ್ ದ ಡಿಸಿಷನ್ಸ್ ಆ್ಯಸ್ ಡೀಟೇಲ್ಡ್ ಬಿಲೋ. ಏನು ಡಿಸಿಷನ್ ತಗೋಬಹುದು ನೀವು? ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕನ್ಫರ್ಮ್ ದೆಮ್ಸೆಲ್ಸ್ ಅಬೌಟ್ ದೇರ್ ಸೀಟ್ ಅಲಾಟ್ಮೆಂಟ್ ಇನ್ ದ ಫಸ್ಟ್ ರೌಂಡ್. ಇಫ್ ದ ಕ್ಯಾಂಡಿಡೇಟ್ ಈಸ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್, ಇಫ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್, ಆಗಲೇ ಹೇಳಿದ್ನಲ್ಲ ಕಾಲೇಜ್ ಎಲ್ಲಿ P ಕೋರ್ಸ್ ಸಿಕ್ಕಿದೆ ನಿಮಗೆ. ಇಫ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ದೆನ್ ಎಕ್ಸರ್ಸೈಸ್ ಚಾಯ್ಸ್ 1 ಅಂತ KEA ವೆಬ್ ಪೋರ್ಟಲ್. ನಿಮಗೆ ಇದೇ ಫೈನಲ್. 1 2 3 4 5th ಪ್ರಯಾರಿಟಿ ಸಿಕ್ಕಿದೆ, ಬಟ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್. ನೀವು ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗೋಣ ಅನ್ಕೋತೀರಾ. ಇನ್ಯಾವುದೋ ನೆಕ್ಸ್ಟ್ ರೌಂಡ್, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಭಾಗವಹಿಸೋಕ್ಕೂ ನಿಮ್ಗೆ ಇಷ್ಟ ಇಲ್ಲ ಅಂದಾಗ ಮಾತ್ರ ಚಾಯ್ಸ್ 1ಗೆ ಹೋಗಬೇಕಾಗತ್ತೆ. ಇಲ್ಲಿ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಇನ್ನೂ ಡೀಟೇಲಾಗಿ ಮತ್ತೆ ನೋಡೋಣ. ಇಫ್ ದ ಕ್ಯಾಂಡಿಡೇಟ್ ಫೀಲ್ಸ್ ದಟ್ ದ ಸೀಟ್ ಅಲಾಟೆಡ್ ಟು ಹಿಮ್ ಆರ್ ಹರ್ ಇನ್ ದ ಫಸ್ಟ್ ರೌಂಡ್ ಈಸ್ ಅಕ್ಸೆಪ್ಟಬಲ್, ಇಷ್ಟ ಆಗಿದೆ ನಿಮಗೆ, ಬಟ್ ವಿಶಸ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಫಾರ್ ಹೈಯರ್ ಆರ್ಡರ್ ಆಪ್ಷನ್ಸ್. ಈಗ 1 2 3 4 5 5th ಪ್ರಯಾರಿಟಿ ಆಪ್ಷನ್ ಸಿಕ್ಕಿರೋದು ನಿಮಗೆ.
ಸೊ ಯು ಆರ್ ಹ್ಯಾಪಿ ವಿತ್ ದಿಸ್ ಸೀಟ್, ಬಟ್ ಯು ವಾಂಟ್ ಟು ಟ್ರೈ ಫಾರ್ ಹೈಯರ್ ಆರ್ಡರ್. ಅಪ್ಗ್ರೇಡ್ ಮಾಡ್ಕೊಳಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ, ಯಾಕೆಂದರೆ ನಿಮ್ಮದು ಫಸ್ಟ್ ಪ್ರಯಾರಿಟಿ, ಸೆಕೆಂಡು, ಥರ್ಡು, ಫೋರ್ತ್ ಸಿಕ್ಕರೆ ನಿಮ್ಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಹಾಗಾಗಿ ಇದನ್ನು ಹೋಲ್ಡ್ ಮಾಡಿಟ್ಕೊಳ್ತೀರಾ. ಫಿಫ್ತದು ನಿಮ್ಮ ಕೈಯಲ್ಲೇ ಇರುತ್ತೆ, ಬಟ್ ಯು ವಿಲ್ ಟ್ರೈ ಫಾರ್ ಪ್ರಯಾರಿಟಿ 4, 3, 2, 1 ಇಂದ ಸೆಕೆಂಡ್ ರೌಂಡ್. ಮುಂದಿನ ರೌಂಡಲ್ಲಿ ಭಾಗವಹಿಸೋಕ್ಕೆ ನಿಮಗೆ ಇಷ್ಟ ಇದೆ, ಹಾಗಾಗಿ ಚಾಯ್ಸ್ 2 ಕೊಡೋದು ಒಳ್ಳೆಯದು. ಐ ಆಲ್ವೇಸ್ ರೆಕಮೆಂಡ್ ಚಾಯ್ಸ್ 2. ಆ ಸೀಟ್ನ ಕೈಯಲ್ಲಿ ಇಟ್ಕೊಳ್ಳಿ, ವೆಯ್ಟ್ ಮಾಡಿ. ಯಾಕೆಂದರೆ ಯಾರ್ಯಾರು ಯಾವ್ಯಾವ ಕಾರಣಕ್ಕೆ ಭಾಗವಹಿಸ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ, ಅವರೆಲ್ಲ ಹೊರಗಡೆ ಹೋಗಬಹುದು. ಆಗ ನಿಮ್ಗೆ ಇನ್ನೂ ಬೆಟರ್ ಚಾಯ್ಸ್ ಸಿಗ್ಬೋದು. ಆ ಥರ ಏನೂ ಇಲ್ಲ, ಫಸ್ಟ್ ರೌಂಡಲ್ಲೇ ನೀವು ಅಡ್ಮಿಟ್ ಆಗಬೇಕು ಅಂತ ಏನೂ ಇಲ್ಲ. ಸೊ ಚಾಯ್ಸ್ 2 ನನ್ನ ಪ್ರಕಾರ ಒಂದು ಬೆಟರ್ ಆಪ್ಷನ್, ಯಾಕೆಂದರೆ ಸೀಟು ನಿಮ್ಮ ಹತ್ರನೇ ಇರುತ್ತೆ, ಬಟ್ ಯು ವಿಲ್ ವೆಯ್ಟ್ ಫಾರ್ ದ ಅಪ್ಗ್ರೇಡೇಷನ್. ಚಾಯ್ಸ್ 2 ಆಯಿತು. ನೆಕ್ಸ್ಟ್, ಇಫ್ ದ ಕ್ಯಾಂಡಿಡೇಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್, ಯಾವುದೋ ಒಂದು ಕಾಲೇಜ್ ಸಿಕ್ಬಿಟ್ಟಿದೆ, ಎಕ್ಸ್ ಕಾಲೇಜಲ್ಲಿ ವೈ ಸೀಟ್ ಸಿಕ್ಕಿದೆ ನಿಮಗೆ, ವೈ ಕೋರ್ಸ್ದು ನಿಮ್ಗೆ ಇಷ್ಟ ಇಲ್ಲ. ನನ್ನ ಪ್ರಕಾರ ಇದು ತಪ್ಪು, ಯಾಕೆಂದ್ರೆ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಆಪ್ಷನ್ ಎಂಟ್ರಿ ನೀವು ಮಾಡಬಾರ್ದಾಗಿತ್ತು. ತುಂಬ ಜನ ತುಂಬ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ಸರ್ ನನಗೆ ಈ ಸೀಟ್ ಇಷ್ಟ ಇಲ್ಲ. ಯಾಕ್ರಪ್ಪ ಮಾಡಿದರೆ ಆಪ್ಷನ್ ಎಂಟ್ರಿ ಗೊತ್ತಿರಲಿಲ್ಲ ಸರ್. ಸೊ ತುಂಬ ಟೈಮ್ ಇದೆ. ಸೊ ಈ ವರ್ಷ ನೀವು ಯಾವುದೇ ತಪ್ಪು ಮಾಡಿಬಿಡಿ. ಯು ಹ್ಯಾವ್ ಆ್ಯಂಪಲ್ ಅಮೌಂಟ್ ಆಫ್ ಟೈಮ್. ಏನು 15 ದಿನ, 1 ತಿಂಗಳು, 1.5 ತಿಂಗಳು, 2 ತಿಂಗಳು. ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ ಈ ಟೈಮ್ಗೆ ನಿಮಗೆ ಈ ಎಕ್ಸರ್ಸೈಸ್ ಮಾಡಬೇಕಾಗತ್ತೆ, ಚಾಯ್ಸ್ 1, 2, 3 ಅಂತ. ಅದಕ್ಕೆ ಈಗಲೇ ತಿಳ್ಕೊಂಡಿರಿ. ಆಮೇಲೆ ಪ್ರಯಾರಿಟಿ ಲಿಸ್ಟಲ್ಲಿ ನಿಮ್ಗೆ ಇಷ್ಟ ಇಲ್ಲ, ನೀವು ಅಂಥ ಕಾಲೇಜ್ ಯಾವುದೋ ಒಂದು ಕಾಲೇಜ್ ಸೇರ್ಕೊಳ್ಳೋದಿಲ್ಲ ಅಂದರೆ ಆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಡಿ. ಸುಮ್ಮನೆ ಮಾಡಿದ್ದೆ ಸರ್ ಅಂದರೆ ಅದು ಅಲಾಟ್ ಆಗಿಬಿಡುತ್ತೆ. ಸೊ ಇಫ್ ದ ಕ್ಯಾಂಡಿಡೇಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಇನ್ ದ ಫಸ್ಟ್ ರೌಂಡ್ ಬಟ್ ವಿಶಸ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಫಾರ್ ಬೆಟರ್ ಆಪ್ಷನ್, ಯಾವುದೋ ಒಂದು 10th ಪ್ರಯಾರಿಟಿ ನಿಮ್ಗೆ ಸಿಕ್ಕಿದೆ, ಬಟ್ ನಿಮಗೆ ಈ ಕಾಲೇಜ್ ಬೇಡ, ಯಾವುದೇ ಕಾರಣಕ್ಕೂ ಬೇಡ ನಿಮಗೆ. ಸೊ ಆಗ ನೀವು ಚಾಯ್ಸ್ 3 ಕೊಡಬೇಕು. ಚಾಯ್ಸ್ 3 ಅಂದರೆ ಯು ಆರ್ ಸರೆಂಡರಿಂಗ್ ದಿಸ್ ಸೀಟ್ ಬ್ಯಾಕ್ ಟು ದ KEA, ಯು ಆರ್ ಸ್ಯಾಕ್ರಿಫೈಸಿಂಗ್ ದಿಸ್ ಸೀಟ್. ನಿಮ್ಗೆ ಬೇಡ ಇದು, ನೀವು ಒಪ್ಕೊಳ್ತಾ ಇಲ್ಲ ಈ ಸೀಟ್ನ. ಚಾಯ್ಸ್ 3 ಕೊಟ್ಟರೆ ಆ ಸೀಟು ಹೊರಟೋಗುತ್ತೆ, ಬಟ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ಸ್ ಫಾರ್ ಬೆಟರ್ ಆಪ್ಷನ್ಸ್. ಸೊ ಬೇರೆ ಆಪ್ಷನ್ ಅಂದರೆ ಈಗ 10th ಆಪ್ಷನ್ ಇತ್ತಲ್ಲ, ಅದು ಮಾತ್ರ ಡಿಲೀಟ್ ಆಗುತ್ತೆ. ಚಾಯ್ಸ್ 1 ಆಪ್ಷನ್ ಎಂಟ್ರಿ 1 to 100 ಕಾಲೇಜ್ ಹಾಕ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ಇದೆಲ್ಲ ಕನ್ಸಿಡರ್ ಮಾಡ್ತಾರೆ. ಈ ಕಾಲೇಜ್ ಮಾತ್ರ ಲಿಸ್ಟಲ್ಲಿ ಡಿಲೀಟ್ ಆಗುತ್ತೆ. ಸೊ 1 ಆಯಿತು, 2 ಆಯಿತು, 3 ಆಯಿತು. ನೆಕ್ಸ್ಟ್ 4, ನೀವೆಲ್ಲೋ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದೀರಾ, ಕಾಮೆಟ್ ಕೇಲಿ ಅಡ್ಮಿಟ್ ಆಗಿಬಿಟ್ಟಿದ್ದೀರಾ, ಇಲ್ಲ ಮೆಡಿಕಲ್ಗೆ ಹೋಗ್ತೀರಾ, ಇಲ್ಲ ಆಯುರ್ವೇದ ಹೋಗ್ತೀರಾ, ಡೆಂಟಲ್ ಹೋಗ್ತೀರಾ. ಸುಮ್ಮನೆ ಇರೋದಿಲ್ಲ ಜನ, ಎಲ್ಲರೂ ಎಲ್ಲ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ನನಗೆ ಗೊತ್ತಿರೋರು ಒಬ್ಬರು ಲಾಂಗ್ ಟರ್ಮ್ ಜಾಯ್ನ್ ಆಗಿದ್ದಾರೆ, ಆದರೂ ಕಾಮೆಟ್ ಕೇಲಿ ಭಾಗವಹಿಸ್ತಾ ಇದ್ದಾರೆ ಫಸ್ಟ್ ರೌಂಡಲ್ಲಿ. ಫಸ್ಟ್ ರೌಂಡ್ ಆದಮೇಲೆ ಫೀಸ್ ಕಟ್ಟಬೇಕಲ್ಲ, ಅವರೆಲ್ಲ ಹೊರಗಡೆ ಹೋಗ್ತಾರೆ. ಅದಕ್ಕೆ ನಾನು ಎಲ್ರಿಗೂ ರೆಕಮೆಂಡ್ ಮಾಡೋದು, ಫಸ್ಟ್ ರೌಂಡಲ್ಲಿ ಎಲ್ಲೂ ಅಡ್ಮಿಟ್ ಆಗಿಬಿಡಿ, ವೆಯ್ಟ್ ಮಾಡಿ ಅಂತ. ಇಫ್ ದ ಕ್ಯಾಂಡಿಡೇಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಇನ್ ದ ಫಸ್ಟ್ ರೌಂಡ್, ಯು ಆರ್ ನಾಟ್ ಹ್ಯಾಪಿ ವಿತ್ ದ ಅಲಾಟೆಡ್ ಸೀಟ್ ಆ್ಯಂಡ್ ಆಲ್ಸೋ ನಾಟ್ ಇಂಟ್ರೆಸ್ಟೆಡ್ ಟು ಪಾರ್ಟಿಸಿಪೇಟ್ ಇನ್ ಎನಿ ರೌಂಡ್, ನಿಮಗೆ ನೆಕ್ಸ್ಟ್ ರೌಂಡ್ಸು ಹೋಗೋಕ್ಕೆ ಇಷ್ಟ ಇಲ್ಲ, ಆ್ಯಸ್ ದ ಕ್ಯಾಂಡಿಡೇಟ್ ಹ್ಯಾಸ್ ಗಾಟ್ ಸೀಟ್ ಎಲ್ಸ್ ವೇರ್, ದೆನ್ ಎಕ್ಸರ್ಸೈಸ್ ಚಾಯ್ಸ್ 4. ಕೌನ್ಸಿಲಿಂಗಿಂದ ಹೊರಗಡೆ ಹೋಗಬೇಕು ಅಂದರೆ ಚಾಯ್ಸ್ 4. ಸೊ ದಿಸ್ ಈಸ್ ಅಬೌಟ್ ಚಾಯ್ಸ್ 1, 2, 3, 4. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಒಂದು ಸರಿ ಕೊಟ್ಟಿದ್ದಾರೆ. ಚಾಯ್ಸ್ 1 ಯಾರು ಆಪ್ಷನ್ ಎಂಟ್ರಿ ಮಾಡಬೇಕು, ಚಾಯ್ಸ್ 1 ಅನ್ನೋದನ್ನ ಯಾರು ಕೊಡಬೇಕು ಅಂದರೆ 100% ಹ್ಯಾಪಿ ವಿತ್ ದ ಅಲಾಟೆಡ್ ಕಾಲೇಜ್, ಯು ಆರ್ 100% ಹ್ಯಾಪಿ ವಿತ್ ದ ಅಲಾಟೆಡ್ ಕಾಲೇಜ್ ಆ್ಯಂಡ್ ದ ಕೋರ್ಸ್ ಆ್ಯಂಡ್ ಪ್ರಿಪೇರ್ ಟು ಟೇಕ್ ಅಡ್ಮಿಷನ್ ಆಗೋಕ್ಕೂ ರೆಡಿಯಾಗಿದ್ದಾರೆ. ಫೀಸ್ ಎಲ್ಲ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿದೆ. ಸೊ ನೀವು ಈಗ ಫಸ್ಟ್ ರೌಂಡ್ ಆದಮೇಲೆ ಅಡ್ಮಿಷನ್ ಆಗೋಕ್ಕೂ ರೆಡಿ ಇರ್ತೀರಾ ಬೈ ಪೇಯಿಂಗ್ ಫೀಸ್. ಫರ್ದರ್ ನಾಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ಫರ್ದರ್ ರೌಂಡ್ಸ್ ಆಫ್ UG CET ಆರ್ UG NEET. ನೀವು ಯಾವುದೇ ರೌಂಡಲ್ಲಿ ಮುಂದೆ ನೀಟ್ ಆಗಲಿ CET ಆಗಲಿ ಎಲ್ಲೂ ನಿಮ್ಗೆ ಭಾಗವಹಿಸೋಕ್ಕೆ ಇಷ್ಟ ಇಲ್ಲ ಅಂದರೆ ಚಾಯ್ಸ್ 1 ಕೊಡ್ತೀರಾ, ನೀಟಾಗಿ ಕಾಲೇಜ್ಗೆ ಹೋಗ್ತೀರಾ, ಅಡ್ಮಿಟ್ ಆಗ್ತೀರಾ ಅಷ್ಟೇ. ನೆಕ್ಸ್ಟ್ ಚಾಯ್ಸ್ 2, ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಕಾಲೇಜ್, ಯು ಆರ್ ಹ್ಯಾಪಿ ವಿತ್ ದ ಅಲಾಟೆಡ್ ಕಾಲೇಜ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಮತ್ತು ಮುಂದಿನ ರೌಂಡ್ಗಳಲ್ಲಿ ಭಾಗವಹಿಸೋಕ್ಕೆ ನಿಮ್ಗೆ ಇಷ್ಟ ಇದೆ. ಯಾಕೆ ಇಷ್ಟ ಇದೆ ಅಂದರೆ ಫಾರ್ ದ ಇಂಪ್ರೂವ್ಮೆಂಟ್ ಫ್ರಮ್ ಹೈಯರ್ ಆರ್ಡರ್ ಆಪ್ಷನ್ಸ್. ಹೇಳಿದ್ನಲ್ಲ, 5th ನಿಮ್ಗೆ ಸಿಕ್ಕಿದೆ, 1, 2, 3, 4 ನಿಮ್ಗೆ ಸಿಗಬಹುದು ಅನ್ನೋ ಆಸೆ ಇದೆ, ಇಲ್ಲ ಯಾರೋ ಹೇಳಿರ್ತಾರೆ, ದೆನ್ ಗೋ ಫಾರ್ ಚಾಯ್ಸ್ 2. ಕಳ್ಕೊಳ್ಳೋದೇನೂ ಇಲ್ಲ. 5th ಆಪ್ಷನ್ ಎಂಟ್ರಿ ನಿಮ್ಮ ಹತ್ರನೇ ಇರುತ್ತೆ, ಅದು ಹೋಲ್ಡ್ ಆಗಿರುತ್ತೆ, ಲಾಕ್ ಆಗಿರುತ್ತೆ, ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಬೆಟರ್ ಈಸ್ ಆಲ್ವೇಸ್ ಚಾಯ್ಸ್ 2. ನೆಕ್ಸ್ಟ್ ಚಾಯ್ಸ್ 3, ಯಾರ್ಯಾರು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡೋರಲ್ವೋ ಅವ್ರಿಗೆ ಇದು ಚಾಯ್ಸ್ 3. ಯಾವುದೋ ಒಂದು ಸೀಟ್ ಸಿಕ್ಬಿಡುತ್ತೆ, ನಾಟ್ ಇಂಟ್ರೆಸ್ಟೆಡ್ ವಿತ್ ದ ಅಲಾಟೆಡ್ ಸೀಟ್, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಬೇಡ ಅಂತ ಹಠ ಇಟ್ಕೊಂಡು ಕೂತ್ಕೊತೀರಾ. ಹೆನ್ಸ್ ಸರೆಂಡರಿಂಗ್ ದ ಸೀಟ್ ಅಲಾಟೆಡ್. ಸೊ ಆ ಸೀಟು ಸರೆಂಡರ್ ಮಾಡ್ತೀರಾ KEAಗೆ, ಬಟ್ ಲೈಕ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ದೆನ್ ಚಾಯ್ಸ್ 3. ಸೊ ಇರೋ ಸೀಟ್ನು ಸರೆಂಡರ್ ಮಾಡ್ತೀರಾ, ನಿಮ್ಮ ಕೈಯಲ್ಲಿ ಯಾವುದೇ ಸೀಟು ಉಳಿದಿರೋದಿಲ್ಲ. ಸೊ ಯಾವ ಸೀಟ್ ಬೇಕಾದರೂ ಸಿಗ್ಬೋದು ನಿಮಗೆ ಸೆಕೆಂಡ್ ರೌಂಡಲ್ಲಿ. ನೆಕ್ಸ್ಟ್ ಲಾಸ್ಟ್ ಚಾಯ್ಸ್, ಚಾಯ್ಸ್ 4. ಹೇಳಿದ್ನಲ್ಲ, ಕೆಲವರು ಸುಮ್ಮನೆ ಟೈಮ್ ಪಾಸ್ಗೆ ಭಾಗವಹಿಸಿರ್ತಾರೆ, ನೋಡೋಣ ಟ್ರೈ ಮಾಡೋಣ, ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ನೋಡೋಣ, ಯಾಕೆಂದರೆ ಹೇಳ್ಕೊಳಕ್ಕೆ ಬೇಕು.
ನಮ್ಮ ಮಗನಿಗೆ ನಮ್ಮ ಮಗಳಿಗೆ ಇಂಥ ಕಾಲೇಜಲ್ಲಿ ಸಿಕ್ಕಿತ್ತು, ನಾವು ಅಡ್ಮಿಟ್ ಆಗಲಿಲ್ಲ, ನಾವು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಟ್ ಆಗಿದ್ವಿ, ಕಾಮೆಡ್ಕೇಲಿ ಅಡ್ಮಿಟ್ ಆಗಿದ್ವಿ, ಇಲ್ಲ ಇನ್ನೇನೋ ಆಗಿದ್ವಿ, ಇಲ್ಲ ಲಾಂಗ್ ಟರ್ಮ್ ಸೇರಿಸ್ಬಿಟ್ಟಿದೆ, ಇಂಜಿನಿಯರಿಂಗ್ಗೆ ಬೇಡ ಅಂತ ಈ ಥರ ಇದು ಏನೇನೇನೇನೋ ಕಂಡೀಷನ್ಸ್ ಇರುತ್ತೆ. ಆದರೂ ಅವರೆಲ್ಲರೂ ಇರ್ತಾರೆ, ಬಾಕಲ್ಲೂ ಇರ್ತಾರೆ, ಫಸ್ಟ್ ರೌಂಡಲ್ಲೂ ಇರ್ತಾರೆ. ನನ್ನ ಪ್ರಕಾರ ಸೆಕೆಂಡ್ ರೌಂಡಲ್ಲೂ ಇರ್ತಾರೆ. ಯಾಕೆಂದರೆ ಸೆಕೆಂಡ್ ರೌಂಡ್ ಆದಮೇಲೆ ಕಂಪಲ್ಸರಿ ನೀವು ದುಡ್ಡು ಕಟ್ಟಲೇಬೇಕಾಗತ್ತೆ, ಆಗ ಫಿಲ್ಟ್ರ್ ಆಗ್ತಾರೆ. ಸೊ ಚಾಯ್ಸ್ 4 ಯಾರು? ಟೇಕ್ ಅನ್ ಅಡ್ಮಿಷನ್ ಎಲ್ಸ್ವೇರ್, ಹೆನ್ಸ್ ವಿಶ್ ಟು ಎಕ್ಸಿಟ್ ಆರ್ ಕ್ವಿಟ್ ಫ್ರಮ್ ದ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್. ನಾನು ಕ್ವಿಟ್ ಆಗ್ತೀನಿ, ನನಗೆ ಇವ್ರ ಸಹವಾಸನೇ ಬೇಡ, ನಾನು ಹೊರಗಡೆ ಹೋಗ್ತೀನಿ ಅನ್ನೋರಿಗೆ. ಸೊ ಆಲ್ರೆಡಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಒಂದು ಸರಿ. ಚಾಯ್ಸ್ 1 ಯಾರು ಕೊಡ್ತೀರಾ? ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 1 100% ಸ್ಯಾಟಿಸ್ಫೈಡ್, ರಿಪೋರ್ಟಿಂಗ್ ಟು ದ ಕಾಲೇಜ್. 100% ನೀವು ಆರ್ ಹ್ಯಾಪಿ ವಿತ್ ದ ಸೀಟ್, ಅಡ್ಮಿಷನ್ ಆಗ್ತೀರಾ, ಕಾಲೇಜ್ಗೂ ಹೋಗಿ ರಿಪೋರ್ಟ್ ಆಗ್ತೀರಾ. ಚಾಯ್ಸ್ 2 ಸ್ಯಾಟಿಸ್ಫೈಡ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್, ಹ್ಯಾಪಿ ವಿತ್ ದ ಸೀಟ್ ಬಟ್ ನೋಡೋಣ ಇದಕ್ಕಿಂತ ಇನ್ನೂ ಬೆಟರ್ ಕಾಲೇಜ್ ಸಿಗಬಹುದು, ಸೊ ಹೋಲ್ಡ್ ದಟ್ ಸೀಟ್, ದೆನ್ ಟ್ರೈ ಫಾರ್ ದ ಹೈಯರ್ ಆಪ್ಷನ್ಸ್. ಚಾಯ್ಸ್ 3 ನಾಟ್ ಸ್ಯಾಟಿಸ್ಫೈಡ್ ಅಟ್ ಆಲ್, ಈ ಸೀಟ್ ನನಗೆ ಬೇಡವೇ ಬೇಡ, ಸರೆಂಡರ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿ, ಬಟ್ ವಿತೌಟ್ ಹೋಲ್ಡಿಂಗ್ ಎ ಸೀಟ್. ನಿಮ್ಮ ಕೈಯಲ್ಲಿ ಯಾವುದೂ ಸೀಟೇ ಇರೋದಿಲ್ಲ, ಫ್ರೆಶ್ ಆಗಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಕೌನ್ಸಿಲಿಂಗಲ್ಲಿ ಫ್ರೆಶ್ ಆಗಿ ಸೀಟ್ ಅಲಾಟ್ ಆಗಬೇಕು. ಚಾಯ್ಸ್ 4 ಯಾರು? ನನಗೆ ಕೀ ಕೌನ್ಸಿಲಿಂಗೇ ಬೇಡ, ನಾನು ಹೊರಗಡೆ ಹೋಗ್ತೀನಿ ಅನ್ನೋರು ಚಾಯ್ಸ್ 4. ಸರಿ, ಇಲ್ಲಿವರೆಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಅರ್ಥ ಆಗಲಿಲ್ವಾ? ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಚಾಯ್ಸ್ 1 ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಆ್ಯಂಡ್ ಐ ಆಮ್ ವಿಲ್ಲಿಂಗ್ ಟು ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್. ನಾನು ಐ ಆಮ್ ಹ್ಯಾಪಿ ವಿತ್ ದ ಸೀಟ್, ಫೀಸು ಕಟ್ತೀನಿ, ಕಾಲೇಜ್ಗೆ ಹೋಗಿ ರಿಪೋರ್ಟು ಆಗ್ತೀನಿ. ದೇರ್ ಫಾರ್ ಐ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಫರ್ದರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್. ಆದ್ದರಿಂದ ನನಗೆ ಮುಂದಿನ ರೌಂಡ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಕನ್ಸಿಡರ್ ಮಾಡಬೇಡಿ. ಇನ್ ಎನಿ ಸಬ್ಸಿಕ್ವೆಂಟ್ ರೌಂಡ್ ಆಫ್ ಫಾರ್ ಎನಿ ಕಾಲೇಜ್ ಆರ್ ಡಿಸಿಪ್ಲಿನ್, ಯಾವುದೇ ಈವನ್ ಮೆಡಿಕಲ್ಲು ಡೆಂಟಲ್ಲು ಯಾವುದಕ್ಕೂ ನನ್ನ ಕನ್ಸಿಡರ್ ಮಾಡಬೇಡಿ. ಐ ವಿಲ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ ಬೈ ಡೌನ್ಲೋಡಿಂಗ್ ದ ಚಲನ್, ನಾನು ಫೀಸು ಸಹ ಕಟ್ತೀನಿ. ಐ ವಿಲ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್, ಫೀಸ್ ಕಟ್ಟಿದ್ದಾದಮೇಲೆ ಅಡ್ಮಿಷನ್ ಆರ್ಡರು ಡೌನ್ಲೋಡ್ ಮಾಡ್ಕೊಳ್ತೀನಿ. ರಿಪೋರ್ಟ್ ಟು ದ ಕಾಲೇಜ್ಗೆ ರಿಪೋರ್ಟು ಮಾಡ್ಕೋತೀನಿ. ಅದಾದಮೇಲೆ ಇಮಿಡಿಯೇಟ್ಲಿ ಆಫ್ಟರ್ವರ್ಡ್ಸ್ ಐ ವಿಲ್ ಲಾಗಿನ್ ಟು ದ ಮೈ ಆಪ್ಷನ್ ಎಂಟ್ರಿ ಲಾಗಿನ್ ಐ ಡಿ ಆ್ಯಂಡ್ ಐ ವಿಲ್ ರಿಪೋರ್ಟ್ ಟು KA ದಟ್ ಐ ಹ್ಯಾವ್ ಜಾಯಿನ್ ದ ಕಾಲೇಜ್. ಇದು ಕಂಪ್ಲೀಟ್ ಪ್ರೋಸೆಸ್. ಇಷ್ಟು ಮಾಡಿದ್ರೆ ನಿಮ್ಮ ಅಡ್ಮಿಷನ್ನು ಕಂಪ್ಲೀಟ್ ಆದಂಗೆ ಆಗುತ್ತೆ. ಏನು ಮಾಡಬೇಕು? ಡೌನ್ಲೋಡ್ ಮಾಡ್ಕೋಬೇಕು ಚಲನ್ನು, ಬ್ಯಾಂಕಿಗೆ ಹೋಗಬೇಕು, ಫೀಸ್ ಕಟ್ಟಬೇಕು. ನೆಕ್ಸ್ಟು ಸ್ವಲ್ಪ ಹೊತ್ತಾದಮೇಲೆ ಒಂದು 2-3 ಅವರ್ಸು, ಒಂದೊಂದ್ಸರಿ ಅರ್ಧ ದಿನ, ಒಂದು ದಿನ ಆದಮೇಲೆ KA ವೆಬ್ಸೈಟಿಂದನೇ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾಲೇಜ್ ಹೋಗಿ ರಿಪೋರ್ಟ್ ಆಗಬೇಕು. ಅಷ್ಟಾದರೆ ಸಾಕಾಗಲ್ಲ, ಮತ್ತೆ ವಾಪಸ್ ಬಂದು ಮನೆಯಲ್ಲಿ ಕೂತ್ಕೊಂಡು KA ವೆಬ್ಸೈಟಲ್ಲಿ ನಾನು ಇಂಥ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಿದ್ದೀನಿ ಅಂತ ನಿಮ್ಮ ಲಾಗಿನ್ ID ಯಿಂದ ರಿಪೋರ್ಟ್ ಆಗಬೇಕು. ಇದು ಕಂಪ್ಲೀಟ್ ಪ್ರೋಸೆಸ್. ಯಾವುದೇ ಒಂದು ಸ್ಟೆಪ್ ಮಿಸ್ ಆದರೂ ನಿಮ್ಮ ಸೀಟು ಹೋಗುತ್ತೆ. ಫರ್ದರ್ ಎನಿ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಪೇಯ್ಡ್ ದ ಫೀಸ್ ಕಟ್ಟಿದ್ದೀರಾ, ಒಬ್ಟೈನ್ ದ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡ್ರಿ ಆ್ಯಂಡ್ ಫೇಲ್ಸ್ ಟು ರಿಪೋರ್ಟ್ ಟು ದ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗೋದು ಮಾಡಿಲ್ಲ ನೀವು, ಬಿಕಾಸ್ ಆಫ್ ಎನಿ ರೀಸನ್, on or before the last date and time specified by the KE in the admission order. For such candidates, no extension of time will be given. ಯಾವುದೇ ಎಕ್ಸ್ಟೆನ್ಷನ್ನು ಕೊಡೋದಿಲ್ಲ. ಆ್ಯಂಡ್ ದ ಸೀಟ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಕ್ಯಾನ್ಸಲ್ಡ್. ನೀವು ಫೀಸು ಕಟ್ಟಿದ್ದೀರಾ, ಅಡ್ಮಿಷನ್ ಆರ್ಡ್ರು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಬಟ್ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಿಲ್ಲ, ಸೊ ನಿಮ್ಮ ಸೀಟು ಕ್ಯಾನ್ಸಲ್ ನೀವು ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಮಾಡ್ಕೋತಾರೆ ಅವರು. And he or she has no claim further on such allotment and they will not be considered for allotment of seats in the subsequent round. Such seats shall revert back to the pool and fee paid by them will be forfeited. ಸೊ ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಕೊಟ್ಟಿದ್ರಿ, ಫೀಸ್ ಕಟ್ಟಿದ್ರಿ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಿಲ್ಲ, ಸೊ ನಿಮ್ಮ ಸೀಟು ಕ್ಯಾನ್ಸಲ್ಡ್ ಅಂತ ಕನ್ಸಿಡರ್ ಮಾಡ್ಕೋತಾರೆ. ನೀವು ಕಟ್ಟಿರುವ ಹಣವನ್ನು, ಫೀಸನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ಆ ಸೀಟು ಸೆಕೆಂಡ್ ರೌಂಡಲ್ಲಿ ಬೇರೆಯವ್ರಿಗೆ ಹೋಗುತ್ತೆ, ನಿಮ್ಮನ್ನು ಫರ್ದರ್ ಯಾವುದೇ ರೌಂಡ್ಗೆ ಕನ್ಸಿಡರ್ ಮಾಡೋದಿಲ್ಲ. ಇದೆಲ್ಲ ನಿಮ್ಮ ಗಮನದಲ್ಲಿ ಇರಲೇಬೇಕು. ಅದಕ್ಕೆ ಹೇಳಿದ್ದು ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ. ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಮೊದಲೇ ಅರ್ಥ ಮಾಡಿಕೊಂಡ್ರೆ ಇನ್ನೊಂದಷ್ಟು ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಟೈಮ್ ಇರುತ್ತೆ. ಏನು ಪರಿಣಾಮಗಳು ಚಾಯ್ಸ್ 1? ವಾಟ್ ಆರ್ ದ ಇಂಪ್ಲಿಕೇಶನ್ಸ್ ಆಫ್ ಚಾಯ್ಸ್ 1? ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸಬ್ಸಿಕ್ವೆಂಟ್ ರೌಂಡ್ಸ್. ಚಾಯ್ಸ್ 1 ಕೊಟ್ಟರೆ ನೆಕ್ಸ್ಟ್ ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಯಾಕೆಂದರೆ ನೀವೇ ಹೇಳಿದ್ದೀರಾ ಕಾಲೇಜ್ ಇಷ್ಟ ಆಗಿದೆ, ನಾನು ಹೋಗಿ ಅಡ್ಮಿಟ್ ಆಗ್ತೀನಿ ಅಂತ ಫೀಸ್ ಕಟ್ಟಿದ್ದೀರಾ, ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಿದ್ದೀರಾ, ಹಾಗಾಗಿ ನಿಮಗೆ ಫರ್ದರ್ ರೌಂಡ್ಸ್ಗೆ ಅಲೋ ಮಾಡೋದಿಲ್ಲ. ಸೊ ಇಂಪಾರ್ಟೆಂಟ್ ಏನು?
Before opting this choice, candidate is advised to make sure that he or she cannot come back to option entry process. ಕ್ಯಾಂಡಿಡೇಟ್ ಗೊತ್ತಿರಬೇಕು ಮುಂದಿನ ರೌಂಡ್ಗಳಿಗೆ ಬರೋಕ್ಕಾಗೋದಿಲ್ಲ ಅಂತ. ಸೊ ಚಾಯ್ಸ್ 1 ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಏಕೆಂದರೆ ತುಂಬ ಡೀಟೇಲಾಗಿ 2-3 ಸರಿ ಹೇಳಿದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ಚಾಯ್ಸ್ 2. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಬಟ್ ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಫರ್ದರ್ ರೌಂಡ್ಸ್. ಕಳ್ಕೊಳ್ಳೋದೇನು? ಇಫ್ ಹೈಯರ್ ಆಪ್ಷನ್ಸ್ ಆರ್ ಅಲಾಟೆಡ್, ಈಗ ಚಾಯ್ಸ್ ಆಪ್ಷನ್ ಎಂಟ್ರಿ 5 ಅಲಾಟ್ ಆಗಿದೆ, 4 ಕೊಡಲಿ, 3 ಕೊಡಲಿ, 2 ಸಿಗಲಿ, 1 ಸಿಗಲಿ. ಇಫ್ ಫರ್ದರ್ ಆಪ್ಷನ್ಸ್ ಆರ್ ಅಲಾಟೆಡ್ ದೆನ್ ಅರ್ಲಿಯರ್ ಅಲಾಟೆಡ್ ಸೀಟ್ಸ್ ಗೆಟ್ಸ್ ಕ್ಯಾನ್ಸಲ್ಡ್ ಆಟೋಮ್ಯಾಟಿಕಲಿ. ನಿಮ್ಮ ಕೈಯಲ್ಲಿ 5 ಇತ್ತು, ನೆಕ್ಸ್ಟ್ ರೌಂಡಲ್ಲಿ ನಿಮ್ಗೇನಾದರೂ ಆಪ್ಷನ್ ಎಂಟ್ರಿ 3 ಸಿಕ್ಕರೆ ಈ 5 ಬೇರೆಯವ್ರಿಗೆ ಹೋಗುತ್ತೆ. ತುಂಬ ಜನ ಏನು ಅನ್ಕೋತಾರೆ, ಇದು ಕೈಯಲ್ಲಿರುತ್ತೆ, ಇದು ಕೈಯಲ್ಲಿರುತ್ತೆ, ಆಮೇಲೆ ನಾವು ಚಾಯ್ಸ್ ಮಾಡ್ಕೋಬೋದು 3 ಬೇಕಾ 5 ಬೇಕಾ. ಹಾಗಲ್ಲ. ಸೊ ನಿಮಗೇನಾದರೂ ಆಪ್ಷನ್ ಎಂಟ್ರಿ 3 ಸಿಕ್ತು ಅಂದರೆ 5 ಆಟೋಮೆಟಿಕಲಿ ಬೇರೆಯವ್ರಿಗೆ ಹೋಗಿರುತ್ತೆ. ಇಲ್ಲ ಸರ್ ನನಗೆ ಮತ್ತೆ ವಾಪಸ್ ಇದೇ ಸೀಟ್ ಕೊಡಿ, ನನಗೆ ಚಾಯ್ಸ್ 3 ಬೇಡ, ಈ ಆಪ್ಷನ್ ಎಂಟ್ರಿ 3 ಬೇಡ, ನನಗೆ ಆಪ್ಷನ್ ಎಂಟ್ರಿ 5 ಕೊಡಿ ಅಂತ ಯಾರ ಹತ್ರ ನೀವು ಕೇಳಲಿಕ್ಕೆ ಆಗೋದಿಲ್ಲ. ಸೊ ಅದೆಲ್ಲ ಒಂದು ಸರಿ ಎಲ್ಲ 4 ಸರಿ ಓದ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಆರ್ ಇಫ್ ಹೈಯರ್ ಆಪ್ಷನ್ ಸೀಟ್ಸ್ ಆರ್ ನಾಟ್ ಅಲಾಟೆಡ್ ದೆನ್ ಅರ್ಲಿಯರ್ ಅಲಾಟೆಡ್ ಸೀಟ್ ಶಾಲ್ ರಿಮೇನ್ ಇನ್ ದ ಕ್ಯಾಂಡಿಡೇಟ್ಸ್ ಫೇವರ್. ನಿಮಗೆ ಆಪ್ಷನ್ ಎಂಟ್ರಿ 5 ಅಲಾಟ್ ಆಗಿತ್ತು, ಯಾವುದೇ ಬೇರೆದು 1 2 3 4 ಅಲಾಟ್ ಆಗಲಿಲ್ಲ ಫರ್ದರ್ ರೌಂಡ್ಸಲ್ಲಿದ್ದರೆ ಈ ಸೀಟು ನಿಮ್ಮ ಹತ್ರನೇ ಇರುತ್ತೆ ಅಷ್ಟೇ. ಇಂಪ್ಲಿಕೇಶನ್, ಪರಿಣಾಮಗಳು ಏನು? ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್. ಚಾಯ್ಸ್ 2 ಕೊಟ್ಟರೆ ನೀವು ನೆಕ್ಸ್ಟ್ ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಕೀಪಿಂಗ್ ದ ಸೀಟ್ ಅಲಾಟೆಡ್ ಆನ್ ಹೋಲ್ಡ್, ಇದು ನಿಮ್ಮ ಕೈಯಲ್ಲೇ ಇರುತ್ತೆ. ಹವೆವರ್ if a seat in the higher options gets allotted, the candidate loses his old seat. ನಿಮ್ಗೆ ಯಾವುದೋ ಚಾಯ್ಸ್ ಆಪ್ಷನ್ ಎಂಟ್ರಿ 1 ಅಲಾಟ್ ಆಯಿತು ಅಂದರೆ ಇದು ಹೊಟ್ಟೋಗುತ್ತೆ. ಓಲ್ಡ್ ಸೀಟ್ ನನಗೆ ಬೇಕು ಅಂತ ಅಳಕ್ಕಾಗೋದಿಲ್ಲ. ದೇರ್ ಈಸ್ ನೋ ಚಾಯ್ಸ್ ಬಿಟ್ವೀನ್ ದ ಅರ್ಲಿಯರ್ ಅಲಾಟೆಡ್ ಆ್ಯಂಡ್ ನ್ಯೂಲಿ ಅಲಾಟೆಡ್ ಸೀಟ್. ನಿಮ್ಮನ್ನು ಯಾರೂ ಕೇಳಲ್ಲ ಇದು ಬೇಕಾ ಈ ಸೀಟ್ ಬೇಕಾ ಅಂತ. ಎ ಕಾಲೇಜಲ್ಲಿ ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ಬಿ ಕಾಲೇಜಲ್ಲಿ ಅಲಾಟ್ ಆಗಿರುತ್ತೆ. ಆಮೇಲೆ ನಿಮ್ಗೆ ಕೇಳೋದಿಲ್ಲ ಚಾಯ್ಸು ಇದು ಬೇಕಾ ಸರ್, ನಿಮಗೆ ಇದು ಬೇಕಾ ಅಂತ. ಇದು ಆಟೋಮೆಟಿಕ್ಕಾಗಿ ಹೊಟ್ಟೋಗುತ್ತೆ. ಬಿ ಅನ್ನೋದು ಮಾತ್ರ ನಿಮಗೆ ಕೈಯಲ್ಲಿ ಬರುತ್ತೆ. ಸಾರಿ, ಸಾರಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಲ್ಲಿ. Okay, by God's grace I have come back. ಚಾಯ್ಸ್ 2 ಬಗ್ಗೆ ಹೇಳ್ತಾ ಇದ್ದೆ, ಸಾರಿ ಫಾರ್ ಸಮ್ ಟೆಕ್ನಿಕಲ್ ಇಶ್ಯೂ. ಚಾಯ್ಸ್ 2 ಬಗ್ಗೆ ಹೇಳ್ತಾ ಇದ್ದೆ. ಇಂಪ್ಲಿಕೇಶನ್, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್, ಕೀಪಿಂಗ್ ದ ಸೀಟ್ ಅಲಾಟೆಡ್ ಆನ್ ಹೋಲ್ಡ್. ಹವೆವರ್ if a seat in the higher option gets allotted, the candidate loses his old seat. There is no choice between the earlier allotted and newly allotted seat. ಹೊಸದಾಗಿ ಮತ್ತು ಹಳೆ ಸೀಟ್ ಮಧ್ಯದಲ್ಲಿ ಯಾವುದೂ ನಿಮಗೆ ಚಾಯ್ಸ್ ಇರೋದಿಲ್ಲ. ಏನು ಇಂಪಾರ್ಟೆಂಟು, ಫ್ರೆಶ್ ಆಪ್ಷನ್ ಎಂಟ್ರಿ ವಿಲ್ ಬಿ ಪರ್ಮಿಟೆಡ್ ಓನ್ಲಿ ವೆನ್ ದ ನ್ಯೂ ಕಾಲೇಜ್ ಆರ್ ಕೋರ್ಸಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್ ಆಫ್ಟರ್ ಅಲಾಟ್ಮೆಂಟ್ ಆಫ್ ದ ಫಸ್ಟ್ ರೌಂಡ್. ನೀವು ಯಾವುದೇ ಕಾಲೇಜು ಆ್ಯಡ್ ಮಾಡೋದಕ್ಕಾಗೋದಿಲ್ಲ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ. ನಿಮ್ಗೆ ಆಪ್ಷನ್ ಇರೋದು ಯಾವುದಾದ್ರೂ ಹೊಸ ಕಾಲೇಜು ಮತ್ತು ಹೊಸ ಕೋರ್ಸ್ ಆ್ಯಡ್ ಆದರೆ ಮಾತ್ರ ನಿಮಗೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ, ಆ ಕಾಲೇಜು ಮತ್ತು ಆ ಕೋರ್ಸು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಡ್ತಾರೆ. ಇಲ್ಲ ಅಂದರೆ ಯು ಕ್ಯಾನ್ ಡಿಲೀಟ್ ದ ಆಪ್ಷನ್, ರೀಅರೇಂಜ್ ದ ಆಪ್ಷನ್ಸ್ ಅಷ್ಟೇ ಇರೋದು, ನಿಮಗೆ ಆ್ಯಡ್ ಮಾಡೋದಕ್ಕೆ ಕೊಡೋದಿಲ್ಲ. ಹಾಗಾಗಿ 1 ಅಲ್ಲ 10 ಸರಿ ಯೋಚನೆ ಮಾಡಿ ನಿಮ್ಮ ಪ್ರಯಾರಿಟಿ ಆಪ್ಷನ್ ಎಂಟ್ರಿ ಲಿಸ್ಟು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಚಾಯ್ಸ್ 2 ಅನ್ನೋ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ಚಾಯ್ಸ್ 3.
ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್, ನನಗೆ ಸಮಾಧಾನ ಇಲ್ಲ, ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್, ಬಟ್ ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ವಿತ್ ಆಲ್ ದ ಆಲ್ರೆಡಿ ಎಂಟರ್ಡ್ ಆಪ್ಷನ್ ಎಕ್ಸೆಪ್ಟ್ ದ ಅಲಾಟೆಡ್ ಆಪ್ಷನ್ ಬೈ ಸರೆಂಡರಿಂಗ್ ದ ಅಲಾಟೆಡ್ ಸೀಟ್. ಎಲ್ಲ ಆಪ್ಷನ್ ಎಂಟ್ರಿ ನಿಮ್ಮ ಏನೇನು ಎಂಟ್ರಿ ಮಾಡಿದ್ರಲ್ಲ 100, 200, 500 ಕಾಲೇಜು ಕೋರ್ಸಸ್ಸು ಅದೆಲ್ಲ ಹಾಗೇ ಇರುತ್ತೆ. ಈಗ ನೀವು ಚಾಯ್ಸ್ 3 ಕೊಡ್ತಿರಲ್ಲ, ಆ ಕಾಲೇಜು ಆ ಕೋರ್ಸ್ ಮಾತ್ರ ಡಿಲೀಟ್ ಆಗುತ್ತೆ, ಉಳಿದಿದ್ದೆಲ್ಲ ಹಾಗೇ ಇರುತ್ತೆ. ನಿಮಗೂ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡೋದಿಲ್ಲ, ಇರೋ ಲಿಸ್ಟನ್ನೇ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ರೀಆರ್ಡರಿಂಗ್ ಆಫ್ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಎಕ್ಸೆಪ್ಟ್ ದ ಅಲಾಟೆಡ್ ಆಪ್ಷನ್ಸ್ ಬೈ ಸರೆಂಡರಿಂಗ್ ದ ಅಲಾಟೆಡ್ ಸೀಟ್ ಆ್ಯಂಡ್ ಆಲ್ಸೋ ರೀಆರ್ಡರಿಂಗ್ ದ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್. ಸೊ ರೀಆರ್ಡರ್ ಮಾಡ್ಕೋಬೋದು, ನೀವು ಡಿಲೀಟು ಮಾಡ್ಕೋಬೋದು, ಕೆಳಗಡೆ ಇರೋದು ಮೇಲೆ ಹಾಕ್ಕೋಬೋದು, ಮೇಲೆ ಆಪ್ಷನ್ಸ್ ಇರೋದನ್ನ ಕೆಳಗಡೆ ಎಂಟ್ರಿ ಮಾಡ್ಕೋಬೋದು, ಹೊರತು ಹೊಸದಾಗಿ ಏನು ಆ್ಯಡ್ ಮಾಡಲಿಕ್ಕಾಗಲ್ಲ. ವಾಟ್ ಆರ್ ದ ಇಂಪ್ಲಿಕೇಶನ್ಸ್? ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ಬೈ ರಿಜೆಕ್ಟಿಂಗ್ ದ ಅಲಾಟೆಡ್ ಸೀಟ್. ಸೊ ಇರೋ ಸೀಟ್ನ ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಬಟ್ ಸಬ್ಸಿಕ್ವೆಂಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನೋಟ್, ಚಾನ್ಸಸ್ ಆಫ್ ಗೆಟಿಂಗ್ ದ ಲೋಯರ್ ಆರ್ಡರ್ ಆಪ್ಷನ್ ಈಸ್ ಸಬ್ಜೆಕ್ಟ್ to availability of seats, as the other candidates next to your rank might have entered those options and seat would have been allotted to them based on merit. ಸೊ ನಿಮ್ಗೆ ಯಾವ ಸೀಟ್ ಬೇಕಾದರೂ ಅಲಾಟ್ ಆಗ್ಬೋದು. ನೀವು ಯಾವುದೊಂದು ಸೀಟ್ ಸಿಕ್ಕಿತ್ತು ಅದಕ್ಕಿಂತ ಕೆಳಗಡೆ ಆರ್ಡ್ರಲ್ಲಿರೋ ಕಾಲೇಜಸ್ಸು ಸಹ ಅಲಾಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಚಾಯ್ಸ್ 4. I am not satisfied with KE allotted seat and I have got seat elsewhere, so I am quitting and not to be considered for allotment of seats in any of the further rounds. ನನ್ನನ್ನು ಬಿಟ್ಬಿಡಿ, ನಾನು ಕ್ವಿಟ್ ಆಗಿ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಬೇರೆ ಕಡೆ ಸೀಟ್ ತೊಗೊಂಡಿದ್ದೀನಿ, ಇಲ್ಲ ಲಾಂಗ್ ಟರ್ಮ್ ಕೋಚಿಂಗ್ ಹೋಗ್ತೀನಿ. ಸೊ KE ಕೌನ್ಸಿಲಿಂಗ್ ಈ ವರ್ಷ ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಅಂದರೆ ಚಾಯ್ಸ್ 4 ಕೊಡಿ. ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್. ಸೊ ನೀವು ಯಾವುದು ಮುಂದಿನ ರೌಂಡ್ಗೆ ಎಲಿಜಿಬಿಲಿಟಿ ಇರಲ್ಲ. ನೋ ಹೋಲ್ಡ್ ಅಂತ ಅಲಾಟೆಡ್ ಸೀಟ್, ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆಯಲ್ಲ ಅದ್ರ ಮೇಲೆ ನಿಮ್ಗೆ ಯಾವುದೂ ಹೋಲ್ಡ್ ಇರಲ್ಲ. ಆ್ಯಂಡ್ ಸೀಟ್ ಅಲಾಟೆಡ್ ಅರ್ಲಿಯರ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಸೊ ಇದು ಚಾಯ್ಸ್ 1, 2, 3, 4 ಆಯಿತು. ನೆಕ್ಸ್ಟ್ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್. ನಿಮಗೆ ಸೀಟ್ ಅಲಾಟ್ ಆಗಿದೆ. 2 ಥರ ಕ್ಯಾಟಗರಿ, ಕೆಲವ್ರಿಗೆ ಅಲಾಟ್ ಆಗಿರುತ್ತೆ, ಕೆಲವ್ರಿಗೆ ಅಲಾಟ್ ಆಗಿರಲ್ಲ. ಯಾರಿಗೆ ಅಲಾಟ್ ಆಗಲ್ಲ ಅಂತ ಆಮೇಲೆ ನೋಡೋಣ. ನಿಮ್ಗೇನೋ ಸೀಟ್ ಅಲಾಟ್ ಆದರೆ ಫಸ್ಟ್ ರೌಂಡಲ್ಲಿ ಇಫ್ ಎ ಕ್ಯಾಂಡಿಡೇಟ್ ಫೇಲ್ಸ್ ಟು ಎಕ್ಸರ್ಸೈಸ್ ಎನಿ ಆಫ್ ದ 4 ಚಾಯ್ಸಸ್ ಬಿಕಾಸ್ ಆಫ್ ಸಮ್ ರೀಸನ್, ನೀವು ಯಾವುದು ಚಾಯ್ಸ್ ಎಂಟ್ರಿನೇ ಮಾಡೋದಿಲ್ಲ. ಒಂದು ಟೈಮ್ ಕೊಟ್ಟಿರ್ತಾರೆ, 2 ದಿನ ಟೈಮ್ ಕೊಟ್ಟಿರ್ತಾರೆ ನೀವು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ. ಚಾಯ್ಸ್ 1, 2, 3, 4 ನೀವು ನೋಡೋಣ ನಾಳೆ ಮಾಡೋಣ, ಇವತ್ತು ದಿನ ಸರಿ ಇಲ್ಲ, ಅದು ಇದು ಅಂದ್ಕೊಂಡು ಮುಂದೆ ಹಾಕ್ತಾ ಹೋಗ್ತೀರಾ. ಸೊ ಬೈ ಮಿಸ್ಟೇಕ್ ಚಾಯ್ಸ್ ಎಂಟ್ರಿ ಮಾಡೋದಿಲ್ಲ ಅಂದ್ಕೊಳ್ಳಿ. ಆಗೇನಾಗುತ್ತೆ, ವಿತಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್ ಆ್ಯಂಡ್ ಟೈಮ್ ದೆನ್ ದ ಸೀಟ್ ಅಲಾಟೆಡ್ ಟು ಸಚ್ ಕ್ಯಾಂಡಿಡೇಟ್ ಸ್ಟ್ಯಾಂಡ್ಸ್ ಕ್ಯಾನ್ಸಲ್ಡ್ ಆಟೋಮೆಟಿಕಲಿ ವಿತೌಟ್ ಎನಿ ಫರ್ದರ್ ನೋಟಿಸ್ ಇನ್ ದಿಸ್ ರಿಗಾರ್ಡ್. ನಿಮ್ಗೆ ಯಾವುದೇ ಒಂದು ನೋಟಿಸು ಇನ್ಫಾರ್ಮೇಷನ್ ಕೊಡದೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ, ನೀವೇನಾದರೂ ಚಾಯ್ಸ್ ಎಂಟ್ರಿ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಫೇಲ್ ಆದರೆ. ಅವ್ರು ಕೊಟ್ಟಿರೋ ಟೈಮ್ ಆ್ಯಂಡ್ ಡೇಟ್ ಒಳಗಡೆ ಚಾಯ್ಸ್ 1, 2, 3, 4 ಯಾವುದೋ ಒಂದು ಎಕ್ಸಿಕ್ಯೂಟ್ ಮಾಡಲೇಬೇಕು. ಆ್ಯಂಡ್ ಸಚ್ ಎ ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ಫರ್ದರ್ ರೌಂಡ್ಸ್. ಸರಿ ಆಯಿತು, ಮರ್ತೋಗ್ಬಿಟ್ಟೆ, ನಾನು ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ, ನಾನೇನೋ ಬ್ಯುಸಿ ಇದ್ದೆ ಅಂದ್ಕೊಂಡ್ರೆ ಮುಂದಿನ ರೌಂಡ್ಗೂ ಸಹ ನಿಮ್ಮನ್ನು ಅಲೋ ಮಾಡೋದಿಲ್ಲ. ಸೊ ಅಲ್ಲಿಗೆ ನಿಮ್ಮದು KE ಕೌನ್ಸಿಲಿಂಗ್ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು, ಸೀಟ್ ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್. ಯಾಕೆ? ಅವ್ರಿಗೆ ಸರಿಯಾಗಿ ಆಪ್ಷನ್ ಎಂಟ್ರಿನೇ ಕೊಟ್ಟಿರಲ್ಲ. ನಂದು ಒಂದು 50,000 ರ್ಯಾಂಕ್ ಬಂದಿರುತ್ತೆ, ನಾನು ಯಾವುದೋ ಟಾಪ್ 10 ಕಾಲೇಜಲ್ಲಿ ಓನ್ಲಿ 10,000 ಕಟ್ ಆಫ್ ಇರುವಂಥ ಕಾಲೇಜಸ್ ಮಾತ್ರ ಕೊಟ್ಟಿರ್ತೀನಿ, ಎಲ್ಲಿಂದ ಅಲಾಟ್ ಆಗುತ್ತೆ? ಸೊ ಸೀಟೇ ಅಲಾಟ್ ಆಗೋದಿಲ್ಲ. ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ಎಕ್ಸರ್ಸೈಸ್ ಎನಿ ಚಾಯ್ಸ್ ಎಂಟ್ರಿ. ನನಗೆ ಸೀಟೇ ಅಲಾಟ್ ಆಗಿಲ್ಲ ಅಂದರೆ ದೆರ್ ಈಸ್ ನೋ ಕ್ವಶನ್ ಆಫ್ ಚಾಯ್ಸ್ ಎಂಟ್ರಿ. ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ವಿಲ್ ಬಿ ಮೇಡ್ ಅವೈಲಬಲ್ ಫಾರ್ ರೀಆರ್ಡರಿಂಗ್ ಓನ್ಲಿ ಫಾರ್ ನೆಕ್ಸ್ಟ್ ರೌಂಡ್. ಮೊದಲೇ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಲ್ಲ ಅದನ್ನು ರೀಆರ್ಡರ್ ಮಾಡ್ಕೊಳ್ಳೋಕೆ ಮಾತ್ರ ಅವಕಾಶ ಕೊಡ್ತಾರೆ, ಯಾವುದೋ ಕಾಲೇಜ್ ಸೇರಿಸೋದಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ನೀವು ಕರೆಕ್ಟಾಗಿ ನಿಮ್ದು 50,000 ರ್ಯಾಂಕ್ ಬಂದರೆ ಅಟ್ಲೀಸ್ಟ್ ಒಂದು 75,000 ಕಟ್ ಆಫ್ ಇದೆಯಲ್ಲ ಅಂಥ ಕಾಲೇಜುಗಳನ್ನು ಸೇರಿಸಿ ಕೊಡಬೇಕಾಗತ್ತೆ. ಬಟ್ ಈ ಕಾಲೇಜುಗಳನ್ನೆಲ್ಲ ಲೋಯರ್ ಆರ್ಡರ್ ಕೊಡಿ, ಹೈಯರ್ ಆರ್ಡ್ರಲ್ಲಿ ಚೆನ್ನಾಗಿರೋ ಟಾಪ್ ಕಾಲೇಜಸ್ಸೇ ಕೊಡಿ. 50,000 ನಿಮ್ಮ ರ್ಯಾಂಕ್ ಅಂದರೆ 70, 75, 80,000ದವರೆಗೂ ಕೊಡಿ. ಯಾಕೆಂದರೆ ಎವ್ರಿ ಇಯರು ಒಂದೇ ಥರ ಕಟ್ ಆಫ್ ಇರೋಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಚಾಯ್ಸ್ 1, 2, 3, 4 ಇನ್ನೊಂದು ಸರಿ ಹೇಳ್ತೀನಿ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಕೌನ್ಸಿಲಿಂಗ್. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ವಿಡಿಯೋ ನೋಡಿ, ಇಲ್ಲಾಂದರೆ KE ವೆಬ್ಸೈಟ್ಗೆ ಹೋಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟೌಟ್ ತೊಗೊಳ್ಳಿ, ಬೇಕಾದರೆ ಮಾರ್ಕ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಪಾಯಿಂಟ್ಸು. ಬಟ್ ನಿಮಗೆ ಈ ಚಾಯ್ಸ್ 1, 2, 3 4 ಅನ್ನೋದು ಖಂಡಿತ ಅರ್ಥ ಆಗಲೇಬೇಕು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.